ನಮಸ್ಕಾರ ಇಡೀ ಕರ್ನಾಟಕ ಜನತೆಯವರಿಗೆ. ಈ ವಿಡಿಯೋದಲ್ಲಿ ಸಾಕಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮುಖಾಂತರ ಗೌರ್ಮೆಂಟ್ ಜಾಬ್ಗಳು ಬಂದಿದ್ದಾವೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಬನ್ನಿ. ವಿದ್ಯಾರ್ಥಿಗಳೇ, ಮೊದಲೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ತಪ್ಪದೆ ನಮ್ಮ ಒಂದು ವಾಟ್ಸಪ್ಗೆ ಏನಪ್ಪ ಅಂದರೆ ಹಾಯ್ ಅಂತ ಕಳಿಸಿ. ಸೊ ದಟ್ ನಿಮಗೆ ಪ್ರತಿಯೊಂದು ಅಪ್ಲಿಕೇಶನ್ ನಾವೇ ಹಾಕ್ಕೊಡ್ತೀವಿ. ಅದೇ ರೀತಿಯಾಗಿ ಪ್ರತಿಯೊಂದು ನಿಮಗೆ ಎಫರ್ಟ್ ಯಾವ ರೀತಿ ಹಾಕಬೇಕು, ಯಾವ ರೀತಿ ಸಕ್ಸಸ್ಸನ್ನು ಕಾಣಬೇಕು, ಪ್ರತಿಯೊಂದು ಎಂಡ್ ಟು ಎಂಡ್ ಸಪೋರ್ಟ್ ನಾವು ನಿಮಗೆ ಕೊಡ್ತೀವಿ, ಆಯಿತಾ. ಸೊ ಮೊದಲೇ ಜಾಬ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಇವಾಗ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ ಇದ್ದೀರಾ ಸರ್, ಇವಾಗ ಬರುವಂಥ ಏನಪ್ಪ ಅಂದರೆ ಇವು 6 ತಿಂಗಳಿದೆ ಅಲ್ವಾ, ಓಕೆ, ಬರುವಂಥ ಮಾರ್ಚ್ವರೆಗೆ ಸಾಕಷ್ಟು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಜಾಬ್ಗಳು ಬರುತ್ತೆ. ಓಕೆ, ಸ್ಪೆಷಲಿ ಏನಪ್ಪ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ವೇಟ್ ಮಾಡ್ತಾನೆ ಇರ್ತೀರ. ಸೊ ವಾಟರ್ ಡಿಪಾರ್ಟ್ಮೆಂಟ್ ಆಗಿರಲಿ, ಓಕೆ, ಪೊಲೀಸ್ ಇಲಾಖೆ ಆಗಿರಲಿ, ಇನ್ನು ಬೇರೆ ಬೇರೆ ಎಲ್ಲ ಥರದ ಡಿಪಾರ್ಟ್ಮೆಂಟ್ ಮುಖಾಂತರ 100% ಜಾಬ್ ಬರುತ್ತೆ. ಇಲ್ಲಿ 72,000 ಹುದ್ದೆಗಳು ಆದಷ್ಟು ಬೇಗನೆ ಏನಪ್ಪ ಅಂದರೆ ಫಿಲ್ ಆಗುತ್ತೆ ಅಂತ ಸೊ ಹೋಮ್ ಮಿನಿಸ್ಟರ್ ಅವರೇ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಒಂದು ಏನಪ್ಪ ಅಂದರೆ ಪ್ರಯತ್ನ ಪಡ್ತಾ ಇರಿ. ಈ ಬರುವಂಥ 6 ತಿಂಗಳಿದೆ ಅಲ್ವಾ, ಸೊ ಒಳ್ಳೆ ಒಂದು ನಿಮಗೆ ಸ್ಕೋಪ್ ಇದೆ ಒಳ್ಳೆ ಜಾಬನ್ನು ಪಡೀಲಿಕ್ಕೆ. ಓಕೆ, ಮೊದಲನೇ ಜಾಬ್ ವಿದ್ಯಾರ್ಥಿಗಳಿಗೆ ನೋಡ್ತಾ ಇದ್ದೀರಾ, ರೀಸೆಂಟಾಗಿ ತೋಟಗಾರಿಕೆ ಇಲಾಖೆ, ಓಕೆ, ಭಾಳಷ್ಟು ಜನ ಇವಾಗ BSc ಹಾರ್ಟಿಕಲ್ಚರ್ ಮಾಡಿರ್ತೀರ, ಅಂಥವ್ರು ಕೇಳ್ತಾ ಇರ್ತೀರ ಸರ್ ನಮಗೆ ತೋಟಗಾರಿಕೆ ಅಥವಾ ಹಾರ್ಟಿಕಲ್ಚರಲ್ಲಿ ಜಾಬ್ ಅಧಿಕಾರಿಯಾಗಿ, ಓಕೆ, ಸಹಾಯಕ ಅಧಿಕಾರಿನ ತಗೋತಾ ಇದ್ದಾರೆ. ಪೇ ಸ್ಕೇಲ್ ನೋಡ್ತಾ ಇದ್ದೀರಾ 65,000 ಇದೆ. ಓಕೆ, ಯಾರಾದರೂ ನಿಮ್ಮ ಫ್ರೆಂಡ್ಸು BSc ಇನ್ ಹಾರ್ಟಿಕಲ್ಚರ್ ಮಾಡಿದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸರ್ ನಾವು ಹಾರ್ಟಿಕಲ್ಚರ್ ಮಾಡಿಲ್ಲ, ಬರೀ 10th ಪಾಸು 12th ಪಾಸು ಇಲ್ಲ ಯಾವುದೋ ಬೇರೆ ಡಿಗ್ರಿ ಮಾಡಿದ್ದೇವೆ, ನಮಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಕೇಳಿದರೆ ಸೊ ಸ್ವಲ್ಪ ಪೇಷನ್ಸ್ ಇರಲಿ, ಇನ್ನೂ ಕೂಡ ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ಓಕೆ, ಮೂವಿಂಗ್ ಆನ್ ಟು ನೆಕ್ಸ್ಟ್ ಜಾಬ್. ಇದು ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಇದು ಕೂಡ ಡಿಗ್ರಿ ಬೇಕಾಗಿರುತ್ತೆ. ಸೆಕೆಂಡ್ PUC 10th ಮೇಲೆ ಕೂಡ ವಿದ್ಯಾರ್ಥಿಗಳೇ ಬೇರೆ ಬೇರೆ ಜಾಬ್ ಇದ್ದಾವೆ. ಸೊ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಕರ್ನಾಟಕ ಲೋಕಸೇವಾ ಏನಪ್ಪ ಅಂದರೆ ಆಯೋಗ ಮುಖಾಂತರ ಸೊ ಯಾರು ಏನಪ್ಪ ಅಂದರೆ ಡಿಗ್ರಿ ಮಾಡಿರ್ತೀರಾ ಅಂಥವ್ರಿಗೆ ಇಲ್ಲಿ ನೋಡ್ತಾ ಇದ್ದೀರಾ, ವಾಣಿಜ್ಯ ತೆರಿಗೆಗಳಿಗೆ ಆಗಿರ್ಬೋದು, ಸಹಾಯಕ ನಿರ್ದೇಶಕರು, ಅದೇ ರೀತಿಯಾಗಿ ಸಹಾಯಕ ನಿರ್ದೇಶಕರ ಗ್ರೇಡ್ 1, ತಹಶೀಲ್ದಾರ್ ಹುದ್ದೆಗಳು ಕೂಡ ಇದ್ದಾವೆ. ಓಕೆ, ವಾಣಿಜ್ಯ ತೆರಿಗೆ ಅಧಿಕಾರಿ, ಸಹಾಯಕ ಅಧೀಕ್ಷಕರು, ಸೊ ಬೇರೆ ಬೇರೆ ಏನಪ್ಪ ಅಂದರೆ ನಿಮಗೆ ಒಂದು ಪೋಸ್ಟಿಂಗ್ಗಳು ಲಭ್ಯವಿದ್ದಾವೆ. ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿ ಇರುತ್ತೆ. ಟಾಪ್ ಲೆವೆಲಲ್ಲಿ ನೀವು ಇದಕ್ಕೆ ಏನಪ್ಪ ಅಂದರೆ ಜಾಬನ್ನು ಸಿಗುತ್ತೆ. ಸೊ ಇವಾಗ KS IAS ಎಲ್ಲ ಭಾಳ ಜನ ಪ್ರಿಪೇರ್ ಆಗ್ತಾನೆ ಇರ್ತೀರ, ಓಕೆ, IAS ಆಗಬೇಕಂತ. ಸೊ ಫಸ್ಟ್ ನೀವು ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿ ಒಂದು ಜಾಬನ್ನು ಪಡೀರಿ. ಸೊ ದಟ್ ನಿಮಗೆ ನೆಕ್ಸ್ಟ್ಗೆ ಹೆಲ್ಪ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ 31ನೇ ತಾರೀಕು ಆಗಸ್ಟ್ ಇದೆ, ಆಯಿತಾ. ಸೊ ಒಳ್ಳೆ ಒಂದು ಏನಪ್ಪ ಅಂದರೆ ಪೇ ಸ್ಕೇಲ್ ಇದೆ. ಬರೀ ಏನಪ್ಪ ಅಂದರೆ ಬರೀ ನೀವು ಡಿಗ್ರಿ ಮಾಡಿದರೆ ಸಾಕು, ಆರಾಮ್ಸೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸರ್, ನೀವೇ ನಮಗೆ ಅರ್ಜಿ ಹಾಕಿಕೊಡಿ ಅಂದರೆ ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಅಷ್ಟೇ. ನಮ್ಮ ವಾಟ್ಸಪ್ ಸಂಖ್ಯೆ 7892575079 ಈ ನಂಬರ್ಗೆ ಹಾಯ್ ಅಂತ ಕಳಿಸಿದರೆ ನಾವು ನಿಮಗೆಲ್ಲ ಕೂಡ ಮಾಹಿತಿಯನ್ನು ನೀಡ್ತೀವಿ. ಸೊ ಸಾಮಾನ್ಯ ಅರ್ಹತೆ ವಿದ್ಯಾರ್ಥಿಗಳಿಗೆ 600 ರೂಪಾಯಿಯನ್ನು ಏನಪ್ಪ ಅಂದರೆ ಫೀಸ್ ಇಟ್ಟಿದ್ದಾರೆ. 2A 2B 3A 3B ಆದವ್ರಿಗೆ 300 ರೂಪಾಯಿ. ಆಮೇಲೆ ಮಾಜಿ ಸೈನಿಕದವ್ರಿಗೆ ಬರೀ 50 ರೂಪಾಯಿ ಇಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಶುಲ್ಕವೇ ಇಲ್ಲ. ಓಕೆ, ಸರ್ ನಾನು ಡಿಗ್ರಿ ಮಾಡಿಲ್ಲ ಸರ್, ನನಗೆ ಬರೀ 10th ಮೇಲೆ ಅಥವಾ ಸೆಕೆಂಡ್ PUC ಮೇಲೆ ನನಗೆ ಹೇಳ್ಕೊಡಿ ಅಂದರೆ ನೆಕ್ಸ್ಟ್ ಜಾಬಿಗೆ ಹೋಗೋಣ ಬನ್ನಿ. ಓಕೆ, ಸೊ ವಿದ್ಯಾರ್ಥಿಗಳೇ ಇದೇನಪ್ಪ ಅಂದರೆ KPSC ಪೋರ್ಟಲ್ಲು, ಇಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಆಯಿತಾ. ನೆಕ್ಸ್ಟು ಏನಪ್ಪ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮುಖಾಂತರ ಇಲ್ಲಿ ನೋಡ್ತಾ ಇರ್ತೀರಾ. ಸೊ ಟ್ರೇಡ್ಸ್ಮ್ಯಾನ್ ಮೇಟ್ ಆಗಿರ್ಬೋದು, ಫೈರ್ಮ್ಯಾನ್ ಆಗಿರ್ಬೋದು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಬರೀ 10th ಬೇಸಿಸ್ ಮೇಲೆ ಕೂಡ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಸೊ OBCದವ್ರಿಗೆ, SC STದವ್ರಿಗೆ, EWSದವ್ರಿಗೆ, ಓಕೆ, ಅನ್ರಿಸರ್ವ್ಡ್ ಜನರಲ್ದವ್ರಿಗೆ ಕೂಡ ಇದೆ. ಬರೀ 10th ಪಾಸ್ ಮಾಡಿದ್ರೆ ಸಾಕು, ಇಲ್ಲಿ ನೋಡ್ತಾ ಇದ್ದೀರಾ. ಆಮೇಲೆ ಜೂನಿಯರ್ ಅಸಿಸ್ಟೆಂಟ್ದವ್ರಿಗೆ ಸೆಕೆಂಡ್ PUC ಆಗಿರಬೇಕು, ಇಂಗ್ಲೀಷ್ ಟೈಪಿಂಗ್ ಸ್ವಲ್ಪ ಸರ್ಟಿಫಿಕೇಟ್ ಇದ್ದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ದವ್ರಿಗೆ ಬರೀ 10th ಪಾಸ್ ಮಾಡಿದರೆ ಸಾಕು, ಗ್ರ್ಯಾಜುಯೇಟ್ ಆಗಿದ್ದರೆ ಮಟೀರಿಯಲ್ ಅಸಿಸ್ಟೆಂಟ್ ಅಂತ ತಗೋತಾ ಇದ್ದಾರೆ. ಸೊ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಏನಪ್ಪ ಫೀಸು, ಲಾಸ್ಟ್ ಡೇಟ್ ಏನು, ಪ್ರತಿಯೊಂದು ಎಂಡ್ ಟು ಎಂಡ್ ನಿಮಗೆ ನಿಮಗೆ ಸಹಾಯವನ್ನು ಮಾಡ್ತೀವಿ. ಓಕೆ, ಸೊ ಒಳ್ಳೆ ಪೇಸ್ಗಳತೆ ಟ್ರೈ ಮಾಡಿದ್ದು ಕೂಡ. ನೆಕ್ಸ್ಟು ರೀಸೆಂಟಾಗಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಕರೆದಿದ್ದರು. ಸೊ ಪ್ಯೂನ್ ಹುದ್ದೆ. ಸೊ ಇನ್ನೂ ಯಾರು ಅರ್ಜಿ ಸಲ್ಲಿಸಿಲ್ಲ, ಲಾಸ್ಟ್ ಡೇಟು 24ನೇ ತಾರೀಕು ಆಗಸ್ಟ್ ಇದೆ. ನನಗೆ ವಾಟ್ಸಪ್ಪಿಗೆ ಹಾಯ್ ಅಂತ ಕಳಿಸಿ, ನಾನೇ ನಿಮಗೆ ಎಲ್ಲ ಕೂಡ ಅರ್ಜಿ ಹಾಕಿ ಕೊಡ್ತೀವಿ, ಆಯಿತಾ. ಸೊ ವಿದ್ಯಾರ್ಥಿಗಳು ಇಲ್ಲಿ ನೋಡ್ತಾ ಇದ್ರು, ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಬರೀ SSLC ಪಾಸ್ ಮಾಡಿದರೆ ಸಾಕು, ಆರಾಮ್ಸೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಸೊ ನೆಕ್ಸ್ಟ್ ಜಾಬಿಗೆ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಪ್ಯೂನ್ ಜಾಬು ಸರ್ ನಮಗೆ ಸೆಟ್ ಆಗಲ್ಲ ಸರ್, ಅಂಥ ಜಾಬು ನಮಗೆ ಇಷ್ಟ ಇಲ್ಲ ಅಂತಂದರೆ ಬೇರೆ ಕೂಡ ಬೇರೆ ಬೇರೆ ಒಳ್ಳೆ ಪೋಸ್ಟ್ಗಳು ನಿಮಗೆ ಲಭ್ಯವಿದ್ದಾವೆ, ಆಯಿತಾ. ಸೊ ಇದು ಡಿಸ್ಟ್ರಿಕ್ಟ್ ಕೋರ್ಟ್ ಶಿವಮೊಗ್ಗ ಲಿಂಕು. ಇಲ್ಲೇ ನೀವೇನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಓಕೆ, ನಾವೇ ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಅದೇ ರೀತಿಯಾಗಿ ಪ್ರೊಸೆಸ್ ಸರ್ವರ್ ಕೂಡ ಕರೆದಿದ್ದಾರೆ. ಓಕೆ, ಸೊ ಆಮೇಲೆ ವಿದ್ಯಾರ್ಥಿಗಳೇ ಬಹಳಷ್ಟು ಏನಪ್ಪ ಅಂದರೆ ಪ್ರತಿ ವರ್ಷ ಕೋರ್ಟ್ ಮುಖಾಂತರ ಹೈಕೋರ್ಟು
ಸಿವಿಲ್ ಕೋರ್ಟು, ಅರ್ಬನ್ ಕೋರ್ಟು. ಸೊ ಕೋರ್ಟ್ ಮುಖಾಂತರ ಜಾಬ್ ಬರ್ತಾನೆ ಇರುತ್ತೆ, ನೀವು ಅರ್ಜಿಯನ್ನು ಹಾಕ್ತಾನೆ ಇರ್ಬೋದು. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಜಾಬ್, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕ ಅರಣ್ಯ ಇಲಾಖೆ ಮುಖಾಂತರ ಯಾರಾದರೂ ಬರೀ 10th ಪಾಸ್ ಮಾಡಿದರೆ ಸಾಕು, ಇಲ್ಲಿ ನಿಮಗೆ ಫಾರೆಸ್ಟ್ ವಾಚರ್ ಅಂತ ಕೊಡ್ತಾ ಇದ್ದಾರೆ ಜಾಬ್. ಸೊ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಕೂಡ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಮುಖಾಂತರ ಏನಪ್ಪ ಅಂದರೆ ವೇಕೆನ್ಸಿ ಔಟ್ ಆಗಿದೆ. ಸೊ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ. 31ನೇ ತಾರೀಕು ಆಗಸ್ಟ್ ಆಗಿರುತ್ತೆ. ಓಕೆ, ಸೊ ಶುಲ್ಕ ಬಗ್ಗೆ SC/ST ಆಗಿದ್ದರೆ ನಿಮಗೆ ಏನಪ್ಪ ಅಂದರೆ ನೋಡ್ತಾ ಇದ್ದೀರಾ, ಪುರುಷದವ್ರಿಗೆ 100 ರುಪೀಸು, ಮಹಿಳಾದವ್ರಿಗೆ 50 ರುಪೀಸು. ಸಾಮಾನ್ಯದವ್ರು ಆಗಿದ್ದರೆ 2A 2B ಅಂಥವ್ರು ಆಗಿದ್ದರೆ 200 ರುಪೀಸ್ ಫಾರ್ ಮೇಲ್ಸ್ ಆ್ಯಂಡ್ 100 ರುಪೀಸ್ ಫಾರ್ ಫೀಮೇಲ್ಸ್. ಆಯಿತಾ. ಸೊ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರು ನಗರದವ್ರಿಗೆ ಆಗಿರ್ಬೋದು, ರಾಮನಗರ, ಚಿಕ್ಕಬಳ್ಳಾಪುರ, ಸೊ ಬೇರೆ ಬೇರೆ ಕೂಡ ಕೊಟ್ಟಿದ್ದಾರೆ. ಸೊ ಇದು ಪೂರ PDF ನಿಮಗೆ ಶೇರ್ ಮಾಡ್ತೀನಿ. ಬೆಳಗಾವಿ, ಬಳ್ಳಾರಿ, ಚಾಮರಾಜನಗರ, ಧಾರವಾಡ, ಕೆನರಾ, ಕೊಡಗು, ಮಂಗಳೂರು, ಮೈಸೂರು, ಶಿವಮೊಗ್ಗ, ಸೊ ಇನ್ನಿತರ ಏನಪ್ಪ ಅಂದರೆ ಜಿಲ್ಲೆಗಳು ಕೊಟ್ಟಿದ್ದಾರೆ. ಇದು ಆಫಿಷಿಯಲಿ ಲಿಂಕ್ ಇರುತ್ತೆ. ಈ ಲಿಂಕಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಬೈ ಚಾನ್ಸ್ ನಿಮಗೇನು ಗೊತ್ತಾಗಿಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಅಂದರೆ ನಾವು ನಿಮ್ಮ ಜೊತೆ ಇದ್ದೇ ಇರ್ತೀವಿ. ಆಯಿತಾ. ಸೊ ತಪ್ಪದೇ ಒಂದು ವಾಟ್ಸಾಪಿಗೆ ಹಾಯ್ ಅಂತ ಕಳಿಸಿ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಜಾಬ್, ಇದು ಬಂದುಬಿಟ್ಟು ಹೈಕೋರ್ಟು ರಾಮನಗರ. ಭಾಳ ಜನ ಕೇಳ್ತಾ ಇರ್ತೀರ, ಸರ್ ನಮ್ಮ ಊರ ಕಡೆ ಯಾವುದಾದ್ರೂ ವೇಕೆನ್ಸಿ ಇದ್ದರೆ ಹೇಳಿ ಅಂತ. ಸೊ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇದ್ದಾರೆ, ಸ್ಟೀನೋಗ್ರಾಫರ್ನ ಕರೆದಿದ್ದಾರೆ. ಓಕೆ, ಸೊ ಇಲ್ಲಿ ವಿದ್ಯಾರ್ಥಿಗಳೇ ರಾಮನಗರದಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ, ಸೊ ಸ್ಟೆನೋಗ್ರಾಫರ್ ಆಗಿರಲಿ, ಟೈಪಿಸ್ಟ್ ಆಗಿರಲಿ, ಓಕೆ, ಸೇವಕರಾಗಿರಲಿ, ಸೊ ಇದಕ್ಕೆ ಬೇರೆ ಬೇರೆ ವೇಕೆನ್ಸಿಯನ್ನು ಆ್ಯಸ್ ಪರ್ ದಿ ವರ್ಗೀಕರಣ ನಿಮ್ಮ ಒಂದು ಕ್ಯಾಟಗರಿ ತಕ್ಕಂತೆ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಚಾಮರಾಜನಗರ. ಆಯಿತಾ. ಸೊ ರೀಸೆಂಟಾಗಿ ವಿದ್ಯಾರ್ಥಿಗಳೇ ಫಾರ್ಮಸಿಸ್ಟ್ ಮಾಡಿರ್ತೀರಾ, ಫಾರ್ಮಸಿ ಮಾಡಿರ್ತೀರಾ, ನರ್ಸಿಂಗ್ ಮಾಡಿರ್ತೀರಾ, ಅಂಥವ್ರಿಗೆ ಜಾಬ್ ಯಾವ್ದು ಇದ್ದಾವೆ ಅಂತಂದರೆ, ಮೊನ್ನೆ ತಾನೇ ಏನಪ್ಪ ಅಂದರೆ ಫಾರ್ಮಸಿ ಆಫೀಸರ್, ಅದೇ ರೀತಿಯಾಗಿ ನರ್ಸಿಂಗ್ ಆಫೀಸರ್ ಅಂತ ತಗೋತಾ ಇದ್ದಾರೆ, ಸ್ಟಾಫ್ ನರ್ಸು. ಸ್ಯಾಲ್ರಿ ಬಂದುಬಿಟ್ಟು 44,000 ಫಾರ್ ಫಾರ್ಮಸಿ ಮಾಡಿದವ್ರಿಗೆ, ನರ್ಸಿಂಗ್ ಮಾಡಿದವ್ರಿಗೆ 54,000 ಕೊಟ್ಟಿದ್ದಾರೆ. ಸೊ ಯಾರಾದರೂ ನರ್ಸಿಂಗ್ ಮಾಡ್ತೀನಂದರೆ ಡಿಪ್ಲೊಮಾ ಇನ್ ನರ್ಸಿಂಗ್ ಇರಬೇಕು, ಆಮೇಲೆ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಆಗಿರಬೇಕು. ಇಲ್ಲ ನಿಮ್ಮದು ಫಾರ್ಮಸಿಯಲ್ಲಿ ಏನಾದರೂ ನಿಮ್ಮದು ಡಿಪ್ಲೊಮಾ ಮಾಡಿದರೆ ಪ್ಲಸ್ ಅದೇ ರೀತಿಯಾಗಿ ರಿಜಿಸ್ಟರ್ ಇದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಸೊ ಬಹಳಷ್ಟು ವರ್ಷಗಳ ನಂತರ ಈ ಒಂದು ವೇಕೆನ್ಸಿ ಕರೆದಿದ್ದಾರೆ. ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ. ಸಾಮಾನ್ಯ ಅರ್ಹತೆ ವಿದ್ಯಾರ್ಥಿಗಳಿಗೆ 40 ಇಯರ್ಸ್ ಮಟ್ಟ ಕೂಡ ಏನಪ್ಪ ಅಂದರೆ ಏಜ್ ಲಿಮಿಟ್ ಇದೆ. 2A 2B ಆಗಿದ್ದರೆ 43 ಇಯರ್ಸು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಗಿದ್ದರೆ 45 ಇಯರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಪ್ರತಿಯೊಂದು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಲಾಸ್ಟ್ ಡೇಟು 30ನೇ ತಾರೀಕು ಆಗಸ್ಟ್ ಇದೆ. ಓಕೆ, ಫೀಸು ಕೂಡ ಕೊಟ್ಟಿದ್ದಾರೆ. ಕೆದಲ್ಲಿ ಫೀಸ್ ಯಾವತ್ತೂ ಕೂಡ ಸ್ಟ್ಯಾಗ್ನೆಂಟ್ ಆಗಿರುತ್ತೆ. 750 ಫಾರ್ 2A 2Bದವ್ರಿಗೆ, OBC ಆದವ್ರಿಗೆ, ಆಮೇಲೆ SC/ST ಆಗಿದ್ದರೆ 500 ರೂಪಾಯಿ, ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ 250 ರುಪೀಸ್ ಇಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಜಾಬ್ ವಿದ್ಯಾರ್ಥಿಗಳೇ, ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಬೆಳಗಾವಿ ಮುಖಾಂತರ ಯಾರಿಗಾದರೂ ಸರ್ ನಾನು 2nd ಡಿವಿಷನ್ ಅಸಿಸ್ಟೆಂಟ್ ಆಗಬೇಕು, ಇಲ್ಲ ಸರ್ ನಾನು ಬರೀ ಪ್ಯೂನ್ ಹುದ್ದೆ ಸಿಕ್ಕರೆ ಸಾಕು, ಏನಪ್ಪ ಅಂದರೆ ಸಿಪಾಯಿ ಆಗಿರಲಿ, ಗನ್ಮ್ಯಾನ್ ಆಗಿರಲಿ ಅಂಥವ್ರು ಇಷ್ಟ ಇತ್ತಂದರೆ ಬ್ಯಾಂಕಲ್ಲಿ, ಸ್ಪೆಷಲಿ ಬೆಳಗಾವಿ ರೀಜನಲ್ಲಿ ನಿಮಗೆ DCC ಬ್ಯಾಂಕ್ ಇದೆ, ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, SD ಅಪ್ಲೈ ಮಾಡ್ತೀರಾ ಅಂದರೆ ಡಿಗ್ರಿ ಮ್ಯಾಂಡೇಟರಿ ಇದೆ, ಪ್ಲಸ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಸಿಪಾಯಿ ಆಗಿರಲಿ ಅಂಥವ್ರು ಬರೀ 10th ಪಾಸ್ ಮೇಲೆ ತಗೋತಾರೆ. 27ನೇ ತಾರೀಕು ಆಗಸ್ಟಿಗೆ ಲಾಸ್ಟ್ ಡೇಟ್ ಇದೆ. ಸ್ವಲ್ಪ ಇದಕ್ಕೆ ಫೀಸ್ ಜಾಸ್ತಿ ಇಟ್ಟಿದ್ದಾರೆ, ಅದೊಂದು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೋಬೇಕು. OBCದವ್ರಿಗೆ 1000 ರುಪೀಸು, SC/ST ಆಗಿದ್ದರೆ 500 ರುಪೀಸ್ ಇಟ್ಟಿದ್ದಾರೆ. ಓಕೆ, ಇದು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಆಲ್ರೆಡಿ ಅರ್ಜಿ ಏನಪ್ಪ ಅಂದರೆ ಲಿಂಕು ಎನೇಬಲ್ ಆಗಿದೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸರ್ ನಾನು ಟೀಚಿಂಗ್ ಲೈನಲ್ಲಿ ಏನಾದರೂ ಗೆಸ್ಟ್ ಲೆಕ್ಚರ್ ಆಗಬೇಕು. ಓಕೆ, ಸೊ ಈ ಒಂದು ಪರ್ಟಿಕ್ಯುಲರ್ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ನಾನು ಟೀಚಿಂಗ್ ಹೋಗ್ತೇನೆ ಅಂದರೆ ಗೆಸ್ಟ್ ಫ್ಯಾಕಲ್ಟಿಗೆ ಕರೆದಿದ್ದಾರೆ. ಓಕೆ, ಇಲ್ಲೆಲ್ಲ ಕೂಡ ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದಾರೆ. ನೀವೇನಾದರೂ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಸ್ಪೆಷಲೈಸೇಷನ್ ಮಾಡಿದರೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಕನ್ನಡ, ಸೋಷಿಯಲ್ ವರ್ಕ್, ಹಿಸ್ಟ್ರಿ ಈ ಥರ ಕೊಟ್ಟಿದ್ದಾರೆ. ಓಕೆ, ಸೊ ಲಾಸ್ಟ್ ಡೇಟ್ ಏನು, ಸೊ ಪ್ರತಿಯೊಂದು ನಿಮಗೆಲ್ಲ ಕೊಟ್ಟಿದ್ದಾರೆ, ನೋಡಿಕೊಂಡು ಹೋಗಿ ಬನ್ನಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ತಾ ಇದ್ರೆ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ. ಸೊ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸರ್ ನಾನು BAMS ಮಾಡಿರ್ತೇನೆ, ಆಯುರ್ವೇದದಲ್ಲಿ ಡಾಕ್ಟರ್ ಮಾಡಿದ್ದೇನೆ, ಡಾಕ್ಟ್ರಿ ಡಿಗ್ರಿ ಮಾಡಿದ್ದೇನೆ ಅಂದರೆ ಒಂದೇ ವೇಕೆನ್ಸಿ ಇದೆ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಕೂಡ ಸಾಕಷ್ಟು ಟೈಮ್ ಇದೆ, ಹೋಗಿ ನೀವು ಇದಕ್ಕೆ ಇಂಟರ್ವ್ಯೂ ಕೊಟ್ಟು ಸೆಲೆಕ್ಷನ್ ಆಗ್ತೀರಾ. ಓಕೆ, BAMS. ಸೊ ನೆಕ್ಸ್ಟ್ ಜಾಬ್ ವಿದ್ಯಾರ್ಥಿಗಳೇ, ಡೈರೆಕ್ಟರೇಟ್ ಜನರಲ್ ಆಫ್ ಕ್ವಾಲಿಟಿ ಅಶ್ಯೂರೆನ್ಸ್. ಯಾರಿಗಾದರೂ ಸರ್ ನಾನು ಟೆಕ್ನಿಷಿಯನ್ ಆಗಬೇಕು, ITI ಮಾಡಿದ್ದೇನೆ ಸರ್, 10th ಮಾಡಿದ್ದೇನೆ ಸರ್ ಅಂಥವ್ರು ಇದ್ದಂದರೆ ಇದಕ್ಕೆ ಟೆಕ್ನಿಷಿಯನ್ ಸ್ಕಿಲ್ಡ್ ಮತ್ತು ಸೆಮಿ ಸ್ಕಿಲ್ಡ್ ಅಂತ ಕರೆದಿದ್ದಾರೆ. ಇದಕ್ಕೆ ಅರ್ಜಿ ಸಲ್ಲಿಸಿ, ಒಳ್ಳೆ ಪೇ ಸ್ಕಿಲ್ ಇರುತ್ತೆ. ಆಯಿತಾ.
ನೆಕ್ಸ್ಟು ಕರ್ನಾಟಕ ಏನಪ್ಪ ಅಂದರೆ ಪರೀಕ್ಷಾ ಪ್ರಾಧಿಕಾರ KE ಮುಖಾಂತರ ಸೊ ಯಾರಿಗಾದರೂ ಸರ್ ನಾನು ಟೀಚಿಂಗ್ ಲೈನಲ್ಲಿ BA ಮಾಡಿದ್ದೇನೆ, B.Ed ಮಾಡಿದ್ದೇನೆ, ಪ್ಲಸ್ TET ಕೂಡ ಮಾಡಿದ್ದೇನೆ ಅಂಥವ್ರಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ ಸರ್ ನಾನು ಬರೀ BCA ಮಾಡಿದ್ದೇನೆ, ಇಲ್ಲ BE ಆರ್ B.Tech ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ ಡಿಗ್ರಿನ ಪಡೆದಿದ್ದೇನೆ ಅಂತಂದರೆ ಇದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಲಾಸ್ಟ್ ಡೇಟು ವಿದ್ಯಾರ್ಥಿಗಳೇ 13ನೇ ತಾರೀಕು ಆಗಸ್ಟ್ ಇದೆ. ಸೊ ಅದಕ್ಕೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಸೊ ಕನ್ನಡ, ಆಂಗ್ಲ, ಹಿಂದಿ, ಅದೇ ರೀತಿಯಾಗಿ ಗಣಿತ, ವಿಜ್ಞಾನ. ಓಕೆ, ಸೊ ಪ್ರತಿಯೊಂದು ನೀವೇನಾದರೂ ಟೀಚಿಂಗ್ ಲೈನಲ್ಲಿ B.Ed ಮಾಡುತ್ತೀರಾ, TET ಮಾಡುತ್ತೀರಾ ಅಂಥವ್ರಿಗೆ ಇದಕ್ಕೆ ಏನಪ್ಪ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ಯಾಲ್ರಿ ಚೆನ್ನಾಗಿದೆ, 50,000 ಪ್ಲಸ್ ಇದೆ. ಪ್ಲಸ್ ನಿಮಗೆ 50 ಇಯರ್ಸ್ SC/ST ಆಗಿದೆ, 50 ಇಯರ್ಸ್ ಇದ್ದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಬೈ ಚಾನ್ಸ್ ನೀವು 2A 2B ಆದವರು 48-45 ಮಟ್ಟ ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಸಾಮಾನ್ಯದವ್ರಿಗೆ 45 ಇಯರ್ಸ್ ಕೊಟ್ಟಿದ್ದಾರೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಾವೇ ಅರ್ಜಿ ಹಾಕಿ ಕೊಟ್ಟಿದ್ದೇವೆ. ಭಾಳಷ್ಟು ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ, ಅವ್ರು ಖುಷಿಯಾಗಿದೆ. ಸೊ ನೀವು ಕೂಡ ಏನಪ್ಪ ಅಂದರೆ ನಮ್ಮ ಚಾನಲ್ ಜೊತೆ ಬೆರೀರಿ. ಏನೇ ಒಂದು ಸಂದೇಹಗಳಿದ್ದರೆ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ, ಒಳ್ಳೆ ಜಾಬನ್ನು ಪಡೀರಿ ಅಂತ ಹೇಳ್ತಾ ಆದಷ್ಟು ನಮ್ಮ ವಿದ್ಯಾರ್ಥಿಗಳು ಎಲ್ಲ ಗೌರ್ಮೆಂಟ್ ಸೆಕ್ಟರಲ್ಲಿ ಸ್ಪೆಷಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ನಮ್ಮ ವಿದ್ಯಾರ್ಥಿಗಳು ಇರಬೇಕಂತ ನಮ್ಮ ಒಂದು ಆಶೆ ಇದೆ. ಅದಕ್ಕೆ ಎಲ್ಲರೂ ಕೂಡ ಅದಕ್ಕೊಂದು ಲೈಕ್ ಇರಲಿ, ತಪ್ಪದೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ ಜಾಬ್ ಬಂದುಬಿಟ್ಟು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ. ಇಲ್ಲಿ ವಿದ್ಯಾರ್ಥಿಗಳೇ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಮುಖಾಂತರ ನಿಮಗೆ ಜಾಬನ್ನು ಕರೆದಿದ್ದಾರೆ. ಯಾರಾದರೂ ಬರೀ ಸೆಕೆಂಡ್ PUC ಪಾಸ್ ಮಾಡಿದರೆ ಸಾಕು, ಇಲ್ಲಿ ಜಾಬನ್ನು ಕೊಡ್ತಾರೆ. ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗಿತ್ತು, 21ನೇ ತಾರೀಕು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ. ಸೊ ಏಜ್ ಲಿಮಿಟ್ 40 ಇಯರ್ಸ್ ಮಟ್ಟ ಇದೆ. ಜನರಲ್ದವ್ರಿಗೆ 2A 2B ಆಗಿದ್ದರೆ 43 ಇಯರ್ಸು. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಆದವ್ರಿಗೆ 45 ಇಯರ್ಸ್ ಕೊಟ್ಟಿದ್ದಾರೆ. ಓಕೆ, ಫೀಸು ಸೇಮ್ ನಾ ಆಗಲೇ ಹೇಳ್ದಂಗೆ KEದವ್ರ ಫೀಸ್ ಇದ್ದೇ ಇರುತ್ತೆ. ಸೊ ಆದಷ್ಟು ಬೇಗ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಒಳ್ಳೆ ಕಂದಾಯ ಇಲಾಖೆ ಮುಖಾಂತರ ಪೇ ಸ್ಕೇಲ್ ಇರುತ್ತೆ. ಓಕೆ, ಸೊ ಲಾಸ್ಟ್ ಡೇಟು 21ನೇ ತಾರೀಕು ಆಗಸ್ಟು. ನಿಮಗೆಲ್ಲ ದಾಖಲಾತಿಗಳು ಅಥವಾ ಡಾಕ್ಯುಮೆಂಟ್ಸ್ ನನಗೆ ವಾಟ್ಸಪ್ಪಿಗೆ ಶೇರ್ ಮಾಡಿದ್ರೆ ನಾವೇ ಅರ್ಜಿಯನ್ನು ಹಾಕ್ಕೊಡ್ತೀವಿ. ನೆಕ್ಸ್ಟು ವಿದ್ಯಾರ್ಥಿಗಳೇ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಮುಖಾಂತರ ಯಾರಾದರೂ BE ಅಥವಾ B.Tech ಇಂಜಿನಿಯರಿಂಗಲ್ಲಿ ಮಾಡಿದರೆ, ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರಲಿ, ಏರೋಸ್ಪೇಸ್ ಆಗಿರಲಿ. ಓಕೆ, ಸೊ ಅಂಥವ್ರಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಸೊ ಇದಕ್ಕೆ ಲಾಸ್ಟ್ ಡೇಟು 23ನೇ ತಾರೀಕು ಅಥವಾ 30th ಆಗಸ್ಟ್ ಮಟ್ಟ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಮುಖಾಂತರ ಯಾರಾದರೂ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಏನಪ್ಪ ಅಂದರೆ ಡಿಗ್ರಿ ಪಡೆದಿದ್ದರೆ ಸಿವಿಲ್ ಆಗಿರಲಿ, ಆಪರೇಟಿಂಗ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಕಮರ್ಷಿಯಲ್, ಸೊ ಪ್ರತಿಯೊಂದು ಕೊಟ್ಟಿದ್ದಾರೆ. ಸೊ ಕೊಂಕಣ್ ರೈಲ್ವೆಯಲ್ಲಿ ಕೂಡ ನಿಮಗೆ ಪೋಸ್ಟಿಂಗ್ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಕೂಡ ಇದೆ, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಇದೆ. ಸೊ ಇದು ಒಳ್ಳೆಯ ಒಂದು ಪೇಸ್ಗಳು ಇರುತ್ತೆ. ತಪ್ಪದೆ ಇದು ಕೂಡ ಅರ್ಜಿಯನ್ನು ಸಲ್ಲಿಸಿ. ಆಯಿತಾ, ಎಕ್ಸ್ ಸರ್ವಿಸ್ ಮ್ಯಾನ್ದವ್ರಿಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ದವರು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟು ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಬೆಂಗಳೂರು ಮುಖಾಂತರ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇನ್ ಇಂಡಿಯಾ ಕೊಟ್ಟಿದ್ದಾರೆ. ಸೊ ಇಲ್ಲಿ 10 ವೇಕೆನ್ಸಿ ಇದೆ MMS ಅಂತ. ಆಮೇಲೆ MMS ಸಬ್ ಡಿಪೋಗೆ 1 ವೇಕೆನ್ಸಿ ಇದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇತ್ತಂದರೆ, ಸೊ ನೀವೇನಾದರೂ ಡಿಗ್ರಿ ಮಾಡಿದರೆ, ಸೊ ಸ್ಪೆಷಲಿ ವಿತ್ ಇಂಜಿನಿಯರಿಂಗ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಆಯಿತಾ, ನೆಕ್ಸ್ಟು ವಿದ್ಯಾರ್ಥಿಗಳೇ ಸ್ವಲ್ಪ ಇಲ್ಲಿ ಇದಕ್ಕೇನಪ್ಪ ಅಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ನ್ಯಾಷನಲ್ ರೂರಲ್ ಏನಪ್ಪ ಅಂದರೆ ಲೆವ್ಲಿಹುಡ್ ಮಿಷನ್ ಮುಖಾಂತರ. ಸೊ ಇದು ಏನಪ್ಪ ಅಂದರೆ ಬ್ಲಾಕ್ ಮ್ಯಾನೇಜರ್ ಆಗಿರಲಿ, ಅದೇ ರೀತಿಯಾಗಿ ಸ್ವಲ್ಪ ಬೇರೆ ಬೇರೆ ಪೋಸ್ಟಿಂಗ್ ಇದೆ, ಸೂಪರ್ವೈಸರ್ ಆಗಿರಲಿ, ಈ ಥರ. ಸೊ ಇದು ಸ್ವಲ್ಪ ಕಾಂಟ್ರಾಕ್ಟ್ ಜಾಬ್ ಆಗಿರುತ್ತೆ. ಸೊ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಆಯಿತಾ, ನೆಕ್ಸ್ಟು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೀವು ವರ್ಕ್ ಮಾಡಬೇಕಂತ ಆಸೆ ಇತ್ತಂದರೆ ಸೊ ಇವತ್ತೇ ಲಾಸ್ಟ್ ಡೇಟ್ ಇದೆ. ಸೊ ತಪ್ಪದೇ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಯಾಕೆಂದರೆ ಲಾಸ್ಟ್ ಡೇಟ್ ಇವತ್ತೇ ಇರೋದ್ರಿಂದ ಬಹುಶಃ ಎಕ್ಸ್ಟೆಂಡ್ ಆಗ್ಬೋದು, ಆದರೆ ಒಳ್ಳೆಯದು, ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಸೊ ಹೈಟು 168 ಸೆಂಟಿಮೀಟರ್ ಮೇಲ್ಸ್ದವ್ರಿಗೆ, ಫೀಮೇಲ್ಸ್ ಆಗಿದ್ದರೆ 157 ಸೆಂಟಿಮೀಟರ್ ಆಗಿರುತ್ತೆ. ಫೀಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 750 ಫಾರ್ 2A 2B 3A 3B, ಆಮೇಲೆ 500 ಫಾರ್ SC/ST ಪ್ರವರ್ಗವನ್ನು ಇಂಥ ವಿದ್ಯಾರ್ಥಿಗಳಿಗೆ. ಆಯಿತಾ, ರೀಸೆಂಟ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿದರೆ, ಎಕ್ಸಾಮ್ ಕೂಡ ಬರೆದಿದ್ರಿ ಅಲ್ವಾ, ಅಂಥವರಿಗೆ ಏನಪ್ಪ ಅಂದರೆ ಕೀ ಆನ್ಸರನ್ನು ಬಿಡುಗಡೆ ಮಾಡಿದ್ದಾರೆ. ಆದಷ್ಟು ಬೇಗನೆ ನಿಮಗೇನಪ್ಪ ಅಂದರೆ ರಿಸಲ್ಟ್ ಬಂದುಬಿಟ್ಟು ಪ್ರಾಕ್ಟಿಕಲ್ ಎಕ್ಸಾಮಿಗೆ ನಿಮಗೆ ಕರೀತಾರೆ. ಓಕೆ, ಇದೇ ಲಿಂಕ್ ಅವಾಗವಾಗ ಚೆಕ್ ಮಾಡ್ತಾನೆ ಇರಿ. ನೆಕ್ಸ್ಟು ರೀಸೆಂಟಾಗಿ KA ಮುಖಾಂತರ SDA FDAಗೆ ಯಾರು ಅರ್ಜಿ ಸಲ್ಲಿಸಿದ್ರಲ್ಲ ಅಂಥವ್ರಿಗೆ ಹಾಲ್ ಟಿಕೆಟ್ ಇನ್ನೂ ಬಿಡುಗಡೆ ಆಗಿಲ್ಲ. ಸೊ ಸ್ವಲ್ಪ ವೇಟ್ ಮಾಡಿ, ಆದಷ್ಟು ಬೇಗನೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಬರೀ 6 ವೇಕೆನ್ಸಿ ಇದ್ವು SDA ಮತ್ತು FDAದು. ಆಯಿತಾ, ನೆಕ್ಸ್ಟು ಭಾಳಷ್ಟು ವಿದ್ಯಾರ್ಥಿಗಳು ಸರ್ ಪ್ಯೂನ್ ನಾನು ಅರ್ಜಿ ಸಲ್ಲಿಸಿದ್ದೆ ಸರ್ ಡಿಸ್ಟ್ರಿಕ್ಟ್ ಕೋರ್ಟು ಮೈಸೂರಲ್ಲಿ, ಏನಾದರೂ ಅಪ್ಡೇಟ್ ಬಂತಾ ಸರ್ ಅಂತ ಕೇಳ್ತಾನೆ ಇದ್ರಿ. ಸೊ ವಿದ್ಯಾರ್ಥಿಗಳೇ ಮೈಸೂರ್ದು ಏನಪ್ಪ ಅಂದರೆ ಇನ್ನೂರಿಗೆ ಅಪ್ಡೇಟ್ ಬಂದಿಲ್ಲ, ಆದಷ್ಟು ಬೇಗನೆ ಬರುತ್ತೆ. ಇದೇ ಲಿಂಕಲ್ಲಿ ಚೆಕ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಮೂವಿಂಗ್ ಆನ್ ಟು ಹೈಕೋರ್ಟ್ ಬ್ಯಾಂಗ್ಳೂರ್ ಆಗಿರಲಿ, ರೀಸೆಂಟ್ಲಿ ಕ್ಲೋಸ್ ಆಗಿದೆ. ಇದು ಕೂಡ ಪ್ಯೂನ್ ಹುದ್ದೆ ಇತ್ತು, ಇದು ಕೂಡ ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ. ಇದೇ ಲಿಂಕಲ್ಲಿ ಚೆಕ್ ಮಾಡ್ತಾನೆ ಇರಬೇಕು.
ಆಮೇಲೆ ಅದೇ ರೀತಿಯಾಗಿ ಚಿಕ್ಕಮಗಳೂರಿನ ಇಲ್ಲೂ ಕೂಡ ನೋ ನೋಟಿಸ್ ಫೌಂಡ್ ಅಂತ ತೋರಿಸ್ತಾ ಇದೆ. ಆದಷ್ಟು ಬೇಗನೆ ಇಲ್ಲೂ ಕೂಡ ನಿಮಗೆ ಏನಪ್ಪ ಅಂದರೆ ಇಂಟರ್ವ್ಯೂಗೆ ಕಾಲ್ ಫಾರ್ಮ್ ಮಾಡ್ತಾರೆ. ಸೊ ವಿದ್ಯಾರ್ಥಿಗಳಿಗೆ ಬರೀ ಇದಷ್ಟೇ ಅಲ್ಲ. ಫಾರ್ ಎಕ್ಸಾಂಪಲ್ ಈ ಒಂದು ಪರ್ಟಿಕ್ಯುಲರ್ ನಿಮಗೆ ಕ್ವಾಲಿಫಿಕೇಷನ್ ಸೆಟ್ ಆಗಿಲ್ಲ ಅಂತ ಕೂಡ ಏನೂ ಕೂಡ ಬೇಜಾರಾಗ್ಲಿಕ್ಕೆ ಹೋಗಬೇಡಿ. ಓಕೆ, ಇನ್ನೂ ಕೂಡ 72,000 ಹುದ್ದೆಗಳು ಆದಷ್ಟು ಬೇಗನೆ ನೇಮಕಾತಿಯನ್ನು ಬರುತ್ತೆ. ಸೊ ಸ್ವಲ್ಪ ಪೇಷನ್ಸ್ ಇರಲಿ. ಓಕೆ, 100% ಗೌರ್ಮೆಂಟ್ ಜಾಬ್ ಆಗೇ ಆಗುತ್ತೆ. ಸ್ವಲ್ಪ ನಂಬಿಕೆ ಇಟ್ಕೊಳ್ಳಿ. ಯಾಕೆಂದರೆ ಈ ಬರುವಂಥ ಇನ್ನೊಂದು 6 ತಿಂಗಳಿದೆ ಅಲ್ವಾ, ಈ ಬರುವಂಥ ಮಾರ್ಚ್ ಮುಂಚೆನೇ ಎಲ್ಲರೂ ಕೂಡ ಇವೆಲ್ಲ ವೇಕೆನ್ಸಿಗಳು ಫಿಲ್ ಆಗುತ್ತೆ. ಸೊ ಯಾವುದೇ ರೀತಿಯಾಗಿ ಅವಕಾಶವನ್ನು ನೀವು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ಪೆಷಲಿ ಏನಪ್ಪ ಅಂದರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಪ್ರತಿಯೊಂದು ಹೊಸ ಬಂದಂಥ ನೋಟಿಫಿಕೇಷನ್ ಶೇರ್ ಆಗುತ್ತೆ. ಪ್ಲಸ್ ವಿಡಿಯೋಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಅದೇ ತಕ್ಕಂತೆ ನಿಮಗೆ ಏನೋ ಇಷ್ಟ ಆಯಿತು ಸರ್, ನನಗೆ ಒಂದು ಜಾಬ್ ನಿಮಗೆ ಎಲ್ಲ ಕೂಡ ಅನುಕೂಲ ಆಗುತ್ತೆ ಮತ್ತು ನಮಗೆ ಪ್ಲೇಸ್ ಕೂಡ ಓಕೆ ಇದೆ, ಸ್ಯಾಲ್ರಿ ಕೂಡ ಓಕೆ ಇದೆ, ಅರ್ಜಿ ಹಾಕಿಕೊಡಿ ಅಂದರೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಸೊ ಏನೇ ಗೊಂದಲಗಳಿದ್ದರೆ, ಏನೇ ಸಂದೇಹಗಳಿತ್ತಂದರೆ, ಏನೇ ನಿಸ್ಸಂಕೋಚದಿಂದ ನನಗೆ ಕೇಳಿ. ಬಿ ಫ್ರ್ಯಾಂಕ್, ಬಿ ಹ್ಯಾಪಿ ಆನ್ ಆಲ್ವೇಸ್ ಅಚೀವ್ ದ ಸಕ್ಸಸ್ ಅಂತ ಹೇಳ್ತಾ ನಿಮ್ಮ ಗುರಿಯನ್ನು ಸಾಧಿಸಿ ಆದಷ್ಟು ಬೇಗನೆ ಮುಂದಿನ ನೋಡಿದಲ್ಲಿ ಬೆಟ್ ಆಗುವಂತೆ. ಸೊ ವಿತ್ ದ್ಯಾಟ್ ಸೆಡ್, ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ವಿಲ್ ಸೂನ್ meet up with a new notification of Government of Karnataka. Thank you for watching. Jai Hind.